ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತ ಸಾರದ ಮಂಗಳಾಚರಣ ಸಂಧಿಯ ಮೊದಲನೆಯ ಪದ್ಯ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನೋತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ನೀರಜ ಭವಾಂಡ ಉದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೇ ನಮಿಪೆ ಕರುಣಿಪುದು ಯಮಗೆ ಮಂಗಳವ. ಇಲ್ಲಿ ಜಗನ್ನಾಥದಾಸರು ತಮ್ಮ ಇಷ್ಟದೇವತೆಯಾದಂತಹ ಕುಲದೇವತೆಯಾದಂತಹ ಮತ್ತೆ ಈ ಗ್ರಂಥದಿಂದ ಪ್ರತಿಪಾದ್ಯನೂ ಆಗಿರ್ತಕ್ಕಂತಹ ನರಸಿಂಹದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನರಸಿಂಹ ರೂಪ ಏನಿದೆ ಅದು ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಪ್ರಾಪ್ತಿಯನ್ನ ನೀಡುವಂತಹ ರೂಪ. ಅದರಂತೆ ಈ ಗ್ರಂಥ ಪರಿಸಮಾಪ್ತಿ ಆಗಬೇಕಾದ್ರೆ ಏನೇನು ವಿಘ್ನಗಳು ಬರುತ್ತೆ, ಅದಷ್ಟೇ ಅಲ್ಲ, ಗ್ರಂಥವನ್ನ ಪಾರಾಯಣ ಮಾಡಬೇಕಾದ್ರೆ, ಪ್ರವಚನ ಮಾಡಬೇಕಾದ್ರೆ, ಅಧ್ಯಯನ ಅಧ್ಯಾಪನಾದಿಗಳನ್ನ ಮಾಡಬೇಕಾದ್ರೆ ಏನಾದ್ರೂ ವಿಘ್ನಗಳು ಬಂದ್ರೆ ಆ ವಿಘ್ನಗಳೆಲ್ಲವೂ ಪರಿಹಾರ ಆಗಲಿ ಅಂತ ನರಸಿಂಹದೇವರನ್ನ ವಿಶೇಷವಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಶ್ರೀರಮಣಿ ಕರಕಮಲ ಪೂಜಿತ, ಆದಿಯಲ್ಲಿ ಶ್ರೀ ಶಬ್ದವನ್ನ ಬಳಸ್ತಾ ಇದ್ದಾರೆ. ಶ್ರೀ ಅಂತಂದ್ರೆ ಕಾಂತಿಯುಕ್ತಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ. ಶ್ರೀರಮಣಿ, ರಮಣಿ ಅಂತಂದ್ರೆ ಹೆಂಡತಿ, ನಾರಾಯಣನಿಗೆ ಹೆಂಡತಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿಯಿಂದ ಕರಕಮಲ ಪೂಜಿತ, ಲಕ್ಷ್ಮೀದೇವಿಯ ಕೈಗಳು ಅದು ಹೇಗಿದೆ ಅಂತಂದ್ರೆ ಅತ್ಯಂತ ಕೋಮಲವಾಗಿರ್ತಕ್ಕಂತಹ ಕಮಲ ಪುಷ್ಪದಂತೆ ಇದೆಯಂತೆ. ಆ ಕಮಲ ಪುಷ್ಪದಂತೆ ಇರತಕ್ಕಂತಹ ಲಕ್ಷ್ಮೀದೇವಿಯ ಕೈಗಳಿಂದ ಪೂಜಿತನಾಗಿರ್ತಕ್ಕಂಥವನು. ಚಾರುಚರಣ ಸರೋಜ, ಚಾರುಚರಣ, ಚಾರು ಅಂತಂದ್ರೆ ಅತ್ಯಂತ ಮನೋಹರವಾಗಿರ್ತಕ್ಕಂತಹ ಪಾದ ಕಮಲಗಳನ್ನ ಹೊಂದಿರತಕ್ಕಂತಹ ಪರಮಾತ್ಮ. ಅಂದ್ರೆ ಲಕ್ಷ್ಮೀದೇವಿ ತನ್ನ ಕೋಮಲವಾಗಿರ್ತಕ್ಕಂತಹ ಕೈಗಳಿಂದ ಭಗವಂತನ ಪಾದಸೇವೆಯನ್ನ ಮಾಡ್ತಾ ಇದ್ದಾಳಂತೆ. ಪಾದಸೇವಾ ಅನ್ನೋದು ಒಂದು ಉಪಲಕ್ಷಣ. ಪಾದಸೇವೆ ಅಷ್ಟೇ ಅಲ್ಲ, ಎಲ್ಲಾ ರೀತಿಯಿಂದಲೂ ತಾನು ವಿಶೇಷವಾಗಿ ಪರಮಾತ್ಮನ ಸೇವೆಯನ್ನ ಮಾಡ್ತಾ ಇದ್ದಾಳೆ. ವಸನ ಆಯುಧ ಅಂಬರ ಆಲಯಗಳಾಗಿದ್ದು ಸ್ವಾಂತದಲ್ಲಿ ನೆಲೆಗೊಂಡು ಪರಮ ದುರಂತ ಮಹಿಮನ ದ್ಯೌತ ಕರ್ಮ ನಿರಂತರದಿ ಮಾಡುತ್ತಲಿ ತದಧೀನತ್ವ ಇದಿಹಳು ಅಂತ ಮುಂದೆ ಜಗನ್ನಾಥದಾಸರು ತಿಳಿಸ್ತಾರೆ. ಆಯುಧ ಆಗಿದ್ದಾಳಂತೆ, ಬಟ್ಟೆ ಆಗಿದ್ದಾಳಂತೆ, ಭಗವಂತನ ಆಲಯ, ಆ ಶ್ವೇತದ್ವೀಪ, ವೈಕುಂಠ ಮತ್ತೆ ಅನಂತಾಸನ ಇದೆ, ಅದು ಸಂಪೂರ್ಣವಾಗಿ ಲಕ್ಷ್ಮ್ಯಾತ್ಮಕವೇ ಆಗಿಬಿಟ್ಟಿದೆ. ಹೀಗೆಲ್ಲ ಪ್ರತಿಯೊಂದು
ಕೆಲಸಗಳನ್ನು ಭಗವಂತನ ಕೆಲಸಗಳನ್ನ ತಾನೇ ನಿಂತು ಮಾಡ್ತಾ ಇದ್ದಾಳಂತೆ. ಹೀಗೆ ಲಕ್ಷ್ಮೀದೇವಿಯಿಂದ ಸೇವಿತನಾಗಿದ್ದಾನೆ ಪರಮಾತ್ಮ. ಅದನ್ನೇ ಇನ್ನೊಂದು ಕಡೆ ಅಂತಾರೆ, ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂದು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಹಳೋ ಎನು ಧನ್ಯಳೋ ಲಕುಮಿ ಎಂಥ ಮಾನ್ಯಳೋ. ಓ ಛತ್ರ ಚಾಮರ ವ್ಯಜನ ಪರ್ಯಂಕ ಎಲ್ಲವೂ ಲಕ್ಷ್ಮ್ಯಾತ್ಮಕವಾಗಿದೆ. ಎಲ್ಲ ರೂಪದಲ್ಲೂ ನಿಂತು ತಾನು ವಿಶೇಷವಾಗಿ ಸೇವೆಯನ್ನು ಮಾಡ್ತಾ ಇದ್ದಾಳಂತೆ. ಹೀಗೆ ಶ್ರೀರಮಣಿ ಕರಕಮಲ ಪೂಜಿತ ಚಾರುಚರಣ ಸರೋಜ. ಮುಂದೆ ಅಂತಾರೆ, ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ. ಬ್ರಹ್ಮ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು, ಸಮೀರ ಅಂತಂದ್ರೆ ವಾಯುದೇವರು, ವಾಣಿ ಅಂತಂದ್ರೆ ಸರಸ್ವತೀ ದೇವಿಯರು, ಮತ್ತೆ ಭಾರತೀ ದೇವಿಯರನ್ನು ಸ್ವೀಕಾರ ಮಾಡಬೇಕು. ಫಣೀಂದ್ರ ಅಂತಂದ್ರೆ ಎಲ್ಲ ಸರ್ಪಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂತಹ ಶೇಷದೇವರು. ವೀಂದ್ರ ಎಲ್ಲ ಪಕ್ಷಿಗಳಲ್ಲಿ ಪಕ್ಷಿ ಪರಮಾತ್ಮನೋಹೋ ಅಂತ. ವಿ ಅಂತಂದ್ರೆ ಪಕ್ಷಿಯನ್ನು ಸೂಚನೆ ಮಾಡುತ್ತೆ, ವಿ ಅನ್ನೋ ಶಬ್ದ ಅದು ಪರಮಾತ್ಮನನ್ನು ಹೇಳುತ್ತೆ. ಆದ್ರಿಂದ ವೀಂದ್ರ ಅಂತಂದ್ರೆ ಆ ಎಲ್ಲ ಪಕ್ಷಿಗಳಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥದ್ದು ಗರುಡ ಪಕ್ಷಿ ಅಂದ್ರೆ ಗರುಡ ದೇವರು ಅಂತ ಅರ್ಥ. ಭವೇಂದ್ರ ಏಕಾದಶ ರುದ್ರರಲ್ಲಿ ಶ್ರೇಷ್ಠರಾಗಿರ್ತಕ್ಕಂಥವರು ಅಂದ್ರೆ ಪಾರ್ವತೀಪತಿ ಆಗಿರ್ತಕ್ಕಂತಹ ರುದ್ರದೇವರು ಭವೇಂದ್ರ. ಇವರೇ ಮೊದಲಾಗಿರ್ತಕ್ಕಂತಹ, ಅಥವಾ ಭವೇಂದ್ರ ಅಂತನ್ನೋದನ್ನ ಬಿಡಿಸಬಹುದು. ಭವ ಇಂದ್ರ, ಭವ ಅಂತಂದ್ರೆ ರುದ್ರದೇವರು, ಇಂದ್ರ ಅಂತಂದ್ರೆ ಇಂದ್ರದೇವರು. ಹೀಗೆ ಚತುರ್ಮುಖ ಬ್ರಹ್ಮದೇವರು, ಸರಸ್ವತೀ ದೇವಿಯರು, ಭಾರತೀ ದೇವಿಯರು, ಗರುಡ ಶೇಷ ರುದ್ರರಿಂದ ವಂದಿತನಾಗಿರ್ತಕ್ಕಂಥವನು ಮುಖ ವಿನೂತ. ಇವರೇ ಮೊದಲಾಗಿರ್ತಕ್ಕಂಥವರೆಲ್ಲರೂ ಕೂಡ ಪರಮಾತ್ಮನ ಸ್ತೋತ್ರವನ್ನ ಮಾಡ್ತಾ ಇದ್ದಾರಂತೆ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ನೀರಜ, ನೀರಿನಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಕಮಲ. ನೀರಜ ಭವ, ಮತ್ತೆ ಕಮಲದಲ್ಲಿ ಅಂದ್ರೆ ಪರಮಾತ್ಮನ ನಾಭಿ ಕಮಲದಿಂದ ಉತ್ಪತ್ತಿಯಾಗಿರ್ತಕ್ಕಂಥವರು, ಉತ್ಪನ್ನರಾಗಿರ್ತಕ್ಕಂತಹ ಬ್ರಹ್ಮದೇವರ ಈ ದೇಹ ಏನಿದೆ ಅದೇ ಸಂಪೂರ್ಣವಾದಂತಹ ಬ್ರಹ್ಮಾಂಡ. ನೀರಜ ಭವಾಂಡ ಅಂತಂದ್ರೆ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡದ ಉದಯ. ಉದಯ ಅಂತಂದ್ರೆ ಸೃಷ್ಟಿ, ಸ್ಥಿತಿ ಅಂದ್ರೆ ರಕ್ಷಣೆ. ಉದಯ ಈ ಎಲ್ಲದಕ್ಕೂ ಕಾರಣನೇ. ಇದಕ್ಕೆ ಕಾರಣನಾಗಿದ್ದಾನೆ ಪರಮಾತ್ಮ. ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ. ಮತ್ತೆ ಇಲ್ಲಿ ಕೇವಲ ಉದಯ ಸ್ಥಿತಿ ಅಷ್ಟೇ ಅಲ್ಲ, ಎಲ್ಲವನ್ನೂ ಇಟ್ಕೊಳ್ಬೇಕು. ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ, ಇದಿಷ್ಟನ್ನು ಕೂಡ ಪರಮಾತ್ಮ ಕೊಡ್ತಾನೆ. ಅದಕ್ಕೆ ಕೈವಲ್ಯದಾಯಕ ಅಂತ ಶಬ್ದವನ್ನ ಹಾಕ್ತಾರೆ. ಕೈವಲ್ಯ ಅಂತಂದ್ರೆ ಲಯ, ಲಯಕಾಲದಲ್ಲೇ ಮುಕ್ತಿಯನ್ನ ಕೊಡ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಲಯ ಶಬ್ದವು ಕೈವಲ್ಯ ಶಬ್ದ ಲಯವನ್ನು ಹೇಳುತ್ತೆ. ಆದ್ರಿಂದ ಲಯವನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರುತ್ತೆ. ಕೈವಲ್ಯ ಅಂತಂದ್ರೆ ಮುಖ್ಯವಾಗಿ ಮುಕ್ತಿ ಎನ್ನೋ ಅರ್ಥವೂ ಇದೆ. ಕೈವಲ್ಯದಾಯಕ ಅಂತಂದ್ರೆ ಮುಕ್ತಿಯನ್ನ ಕೊಡ್ತಾ ಇರ್ತಕ್ಕಂಥವನು. ಅಂತಹ ನಾರಸಿಂಹನೇ, ನರಸಿಂಹರೂಪಿ ಆಗಿರ್ತಕ್ಕಂತಹ ಪರಮಾತ್ಮನೇ, ನಿನಗೆ ನಮಿಪೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ಹೇಗೆ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ? ಅಷ್ಟಾಂಗ ಪೂರ್ವಕವಾಗಿ ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ. ನೀನೇನು ಮಾಡಬೇಕು ಅಂದ್ರೆ ಯಮಗೆ ಕರುಣಿಪುದು ಮಂಗಳವ ಅಂತಂತ ಇದ್ದಾರೆ. ನಮಗೆ ವಿಶೇಷವಾಗಿ ಮಂಗಳವನ್ನ ಉಂಟು ಮಾಡಿ, ಎಲ್ಲ ಅಮಂಗಳಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಮಂಗಳವನ್ನ ಉಂಟು ಮಾಡಿ. ಯಾಕೆ ಅಂತಂದ್ರೆ ಅಮಂಗಳ ಅಂತಂದ್ರೆ ಯಾವುದು? ಅಜ್ಞಾನವೇ ಅಮಂಗಳ,
ಸಂಶಯ ಅಮಂಗಳ. ಸಂಶಯ ಜ್ಞಾನ ಏನಿದೆ ಅದು ಅಮಂಗಳ. ನಮಗೆ ಬರುವಂತಹ ವಿಪರೀತ ಜ್ಞಾನ ಏನಿದೆ ಅದೆಲ್ಲವೂ ಅಮಂಗಳ. ಇಂತಹ ಎಲ್ಲ ಅಮಂಗಳಗಳನ್ನ ಪರಿಹಾರ ಮಾಡಿ ನಮಗೆ ಮಂಗಳವನ್ನ ಉಂಟು ಮಾಡಿ ಅಂತ ಅಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿ ನರಸಿಂಹ ಅಂತ ಶಬ್ದವನ್ನಾಡಿದ್ರಲ್ಲ, ನಾರಸಿಂಹನೇ ನಮಿಪೆ ಕರುಣಿಪು ದೆಮಗೆ ಮಂಗಳವ ಅಂತ ನರಸಿಂಹ ಅಂತ ಆಡುದು. ನರಸಿಂಹ ಅಂತಂದ್ರೆ ಏನು? ನರಸಿಂಹ ಅಥವಾ ನಾರಸಿಂಹ. ಅರಾಹ ಅಂತಂದ್ರೆ ದೋಷಗಳು ಅಂತ ಅರ್ಥ. ಈ ದೋಷಗಳು ಯಾರಲ್ಲಿ ಇಲ್ಲವೋ ಅವನೇ ನಾರ. ದೋಷಗಳು ಯಾರಲ್ಲಿ ಇಲ್ಲವೋ ಅವನೇ ನಾರ. ಸಿಂಹ ಅಂತಂದ್ರೆ ಸರ್ವೋತ್ತಮ ಅಂತ ಅರ್ಥ. ಅಂದ್ರೆ ದೋಷ ದೂರನೂ ಆಗಿದ್ದಾನೆ ಮತ್ತೆ ಸರ್ವೋತ್ತಮನೂ ಆಗಿದ್ದಾನೆ ಪರಮಾತ್ಮ ಅಂತ. ಆದ್ರಿಂದ ನಾರಸಿಂಹ ಅಂತ ಒಂದರ್ಥ. ಆದ್ರೆ ಇನ್ನೊಂದು ಅರಾಹ ಅಂತಂದ್ರೆ ದೋಷಗಳು. ದೋಷಗಳಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಗುಣಗಳು. ಗುಣಗಳಿಂದ ಪೂರ್ಣನಾಗಿದ್ದಾನೆ ಪರಮಾತ್ಮ. ಆ ಗುಣಗಳನ್ನ ಯಾರ್ಯಾರು ಹೊಂದಿದ್ದಾರೆ ಅವರಿಗೆಲ್ಲ ಶ್ರೇಷ್ಠನಾಗಿರ್ತಕ್ಕಂಥವನು. ಆದ್ರಿಂದ ಪರಮಾತ್ಮನಿಗೆ ನಾರಸಿಂಹ ಅಂತ ಒಂದರ್ಥ. ಇನ್ನೊಂದರ್ಥ, ನರಸಿಂಹ ಅಂತಂದ್ರೆ ಈ ಸಿಂಹ ಶಬ್ದ ಇದೆಯಲ್ಲ ಅದು ಮೃಗೇಂದ್ರ ಅಂತ ಅದನ್ನ ಕರೀತಾ ಇದ್ದಾರೆ. ಮೃಗಗಳಿಗೆಲ್ಲ ಅದು ರಾಜ, ಅದಕ್ಕೆ ಮೃಗೇಂದ್ರ ಅಂತ ಒಂದು ಶಬ್ದ ಇದೆ. ಇಲ್ಲೂ ಕೂಡ ಮೃಗೇಂದ್ರ ಅಂತಂದ್ರೆ ಏನು? ಯಾರು ಮೃಗಗಳು ಅಂತಂದ್ರೆ ಮೃಗಯಂತೀತಿ ಮೃಗಾಹ. ಅಂದ್ರೆ ಪರಮಾತ್ಮನ ಅಪಾರವಾಗಿರ್ತಕ್ಕಂತಹ ಗುಣಗಳಿದೆ, ಅಪಾರವಾಗಿರ್ತಕ್ಕಂತಹ ರೂಪಗಳಿದೆ, ಅಪಾರವಾಗಿರ್ತಕ್ಕಂತಹ ನಾಮಗಳಿದೆ. ಅದೆಲ್ಲದರ ಪಾರವನ್ನ ಅಂದ್ರೆ ಅಂತ್ಯವನ್ನೇ ಕಾಣದೆ ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಇನ್ನೂ ಹುಡುಕ್ತಾನೆ ಇದ್ದಾರಂತೆ. ಅದಕ್ಕೆ ಅವನಿಗೆ ಮೃಗೇಂದ್ರ ಅಂತ ಹೆಸರು. ಅಂದ್ರೆ ಮೃಗಾಹ ಅಂತಂತ ಅಂದ್ರೆ ಮೃಗಯಂತೀತಿ ಮೃಗಾಹ ಅಂದ್ರೆ ರಮಾ ಬ್ರಹ್ಮಾದಿ ದೇವತೆಗಳೆಲ್ಲ ಮೃಗ ಶಬ್ದದಿಂದ ವಾಚ್ಯರು. ಅಂತಹ ರಮಾ ಬ್ರಹ್ಮಾದಿ ದೇವತೆಗಳಿಂದಲೂ ಕೂಡ ಅನಂತಪಟ್ಟು ಅನಂತ ಗುಣಗಳಿಂದ ತಾನು ಶ್ರೇಷ್ಠನಾಗಿದ್ದಾನೆ. ಆದ್ದರಿಂದ ಅವನನ್ನ ಮೃಗೇಂದ್ರ ಅಂತ ಕರೆದು ಅದೇ ನಾರಸಿಂಹ ಶಬ್ದದ ಅರ್ಥವೂ ಕೂಡ ಆಗತ್ತೆ. ಆದ್ರಿಂದಲೇ ಯಾವುದನ್ನು ಹೇಳಿದ್ದು? ಈ ನಾರಸಿಂಹ ಶಬ್ದದ ಅರ್ಥವನ್ನ ಬರುವಂತೆಯೇ ಇದನ್ನ ಹೇಳಿದ್ದು. ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖಮಿನುತ ಅಂತ. ಅದೇ ಆ ನಾರಸಿಂಹ ಶಬ್ದದ ಅರ್ಥವೇ ಅಲ್ಲಿ ಅಡಗಿದೆ. ಇನ್ನು ನಾರಸಿಂಹ ಅಂತಂದ್ರೆ ನಾರಂ ದದಾತೀತಿ ನಾರಹ. ನಾರ ಅಂತಂದ್ರೆ ಅರ ಅಂತಂದ್ರೆ ದೋಷ. ದೋಷಗಳಿಲ್ಲದೆ ಇರತಕ್ಕಂಥದ್ದು ಅಂದ್ರೆ ನಿರ್ದುಷ್ಟವಾಗಿರ್ತಕ್ಕಂತಹ ವೈಕುಂಠ. ಆ ವೈಕುಂಠವನ್ನ ಯಾರು ಕೊಡ್ತಾನೆ ಭಗವದ್ ಭಕ್ತರಿಗೆ ಅವನಿಗೆ ನಾರ ಅಂತ ಹೆಸರು. ಅಂದ್ರೆ ಭಗವಂತನಿಗೆ ನಾರ ಅಂತ ಹೆಸರು. ವೈಕುಂಠವನ್ನ ನೀಡುವವ ಅಂತ ಅರ್ಥ. ಶ್ರೇಷ್ಠ, ಸಿಂಹ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಆದ್ರಿಂದ ವೈಕುಂಠವನ್ನ ನೀಡ್ತಾನೆ ಅನ್ನೋ ಅರ್ಥ ಎಲ್ಲಿ ಬಂದಿದೆ? ಕೈವಲ್ಯದಾಯಕ ಅಂತ ಶಬ್ದ ಇದೆ ನೋಡಿ. ಕೈವಲ್ಯದಾಯಕ ಅನ್ನೋ ಶಬ್ದದಿಂದ ಅದನ್ನ ತಿಳಿಸ್ತಾ ಇದ್ದಾರೆ. ನರಸಿಂಹ ಶಬ್ದದ ಇನ್ನೊಂದು ಅರ್ಥ ಕೈವಲ್ಯದಾಯಕ ಅಂತನೂ ಆಗತ್ತೆ ಅಂತ ನಾವಿಲ್ಲಿ ಹೀಗೆಲ್ಲ ಚಿಂತನೆಯನ್ನ ಮಾಡಲಿಕ್ಕೆ ಬರುತ್ತೆ. ಮತ್ತೆ ಅಷ್ಟೇ ಅಲ್ಲ, ನಾರ ಅಂತಂದ್ರೆ ಲಕ್ಷ್ಮೀದೇವಿ. ಯಾಕೆ ಅಂತಂದ್ರೆ ಅವಳಲ್ಲೂ ದೋಷ ಇಲ್ಲ, ಅವಳಲ್ಲೂ ಕಿಂಚಿತ್ತೂ ದೋಷ ಇಲ್ಲ. ನಿರ್ದುಷ್ಟಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿಗೆ ಸಿಂಹ, ಸಿಂಹ ಅಂದ್ರೆ ಪತಿ ಅಂತ ಅರ್ಥ. ಅದಕ್ಕೆ ಹೇಳಿದ್ರು ಶ್ರೀರಮಣಿ ಕರಕಮಲ ಪೂಜಿತ ಅಂತ ಮೊದಲನೇದಾಗಿ ಅದೇ ವಿಶೇಷಣವನ್ನ ಆಡಿದ್ದಾರೆ. ಆದ್ರಿಂದ ನಾರಸಿಂಹ ಅನ್ನೋ ಶಬ್ದಕ್ಕೇನೆ ಇಷ್ಟರ್ಥ ಇದೆ. ಶ್ರೀರಮಣಿ ಕರಕಮಲ ಪೂಜಿತ, ಲಕ್ಷ್ಮೀದೇವಿಗೆ ಪತಿಯಾಗಿರ್ತಕ್ಕಂಥವನು, ರಮಾ ಬ್ರಹ್ಮಾದಿ ಸಮಸ್ತ ದೇವತೆಗಳಿಂದ ಹೊಂದಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಸೇವಿಸಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಅವರಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಅನ್ನೋ ಅರ್ಥದಲ್ಲೂ ನಾರಸಿಂಹ ಅಂತಿದೆ. ಕೈವಲ್ಯದಾಯಕ ಅಂತಂದ್ರು ನಾರಸಿಂಹ. ಹೀಗೆ ನರಸಿಂಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡಿ ನಮ್ಮೆಲ್ಲರ ಇಷ್ಟಗಳನ್ನ ನೀಡಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಗಮನಿಸಬೇಕು, ಟೀಕಾಕೃತ್ಪಾದರು
ಸುಧಾ ಗ್ರಂಥವನ್ನ ಪ್ರಾರಂಭ ಮಾಡಬೇಕಾದ್ರೂ ಕೂಡ ಶ್ರೀಯಪತ್ಯೆ ನಿತ್ಯಾಗಣಿತ ಗುಣಮಾಣಿಕ್ಯ ವಿಷದ ಅಂತ ಪ್ರಾರಂಭ ಮಾಡಿದ್ದಾರೆ. ಇಲ್ಲೂ ಕೂಡ ಶ್ರೀರಮಣಿಕನ ಕಮಲ ಪೂಜಿತ ಅಂತಾನೆ ಪ್ರಾರಂಭವನ್ನ ಮಾಡಿದ್ರು. ಮತ್ತೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ಅಂತಂತ ಅಂದ್ರು. ಇಲ್ಲೂ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತಾನೆ ಮೊದಲನೇ ಪದ್ಯದಲ್ಲಿ ಆಡಿದ್ದಾರೆ. ಆದ್ದರಿಂದ ಅಲ್ಲಿ ಏನು ಮಂಗಳಾಚರಣೆಯನ್ನ ಟೀಕಾಕೃತ್ಪಾದರು ಮಾಡಿದ್ರು ಅದರ ಸಾರಭಾಗವೇ ಇದು. ಆದ್ದರಿಂದ ಇದಕ್ಕೇನಂತ ಕರೀತಾರೆ? ಅಣುಸುಧಾ ಅಂತ ಕರೀತಾ ಇದ್ದಾರೆ. ಸುಧಾದಿ ಸಮಸ್ತ ಗ್ರಂಥಗಳ ಸಾರ ಭಾಗವಾಗಿರ್ತಕ್ಕಂಥದ್ದು ಇಂತಹದ್ದು ಹರಿಕಥಾಮೃತ ಸಾರ. ಇದರಲ್ಲಿ ಮಂಗಳವ ಅಂತ ಹೇಳಿದ್ದರಿಂದ ಇದು ಮಂಗಳಾಚರಣ ಸಂಧಿ ಅಂತ ಪ್ರಾರಂಭ ಆಯಿತು. ಮೊದಲನೇದಾಗಿಯೇ ಮಂಗಳ ಅಂತ ಹೇಳಿದ್ದರಿಂದ ಇದನ್ನ ಮಂಗಳಾಚರಣ ಸಂಧಿ ಅಂತ ಕರೆಯುವಂತಹ ಸಂಪ್ರದಾಯ ಬಂದಿದೆ. ಹೀಗೆ ಎಲ್ಲ ಅನಿಷ್ಟಗಳನ್ನ ಪರಿಹಾರ ಮಾಡಿ ಇಷ್ಟಗಳನ್ನ ನರಸಿಂಹದೇವರು ನೀಡಲಿ ಎಂಬುದಾಗಿ ಈ ಮೊದಲನೇ ಪದ್ಯದ ಅರ್ಥವನ್ನ ಅನುಸಂಧಾನವನ್ನ ಮಾಡಲಿಕ್ಕೆ ಬರುತ್ತೆ. ಕೃಷ್ಣಾರ್ಪಣ.